ಗುರು 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 ಕೈಯ ಕಬ್ನ ಗುರು ನಿಂದು ಅಕ್ಕಿನ ನೀನೇ ನೋಡ್ಕೋ ಗುರು. ಥ್ಯಾಂಕ್ ಯು ಸೋ ಮಚ್. ನೀವಿವತ್ತು ಕರೆಕ್ಟ್ ಟೈಮಿಗೆ ಬರ್ದೇ ಹೋಗಿದ್ದಿದ್ರೆ ನನ್ನ ಲೈಫೇ ಫಿನಿಶ್ ಆಗಿಬಿಡೋದು. ಥ್ಯಾಂಕ್ಸ್ ಒನ್ಸ್ ಅಗೇನ್. ಏ ಲೂಸು, ಇವ್ರ ಹತ್ರ ಹೆಂಗೆ ಸಿಕ್ಕಾಕೊಂಡೆ? ಇಷ್ಟು ದಿನ ಕಾರಲ್ಲಿ ತಾನೇ ಓಡಾಡ್ತಿದ್ದೆ. ಹೌದು, ಆದರೆ ಇವತ್ತು ನನ್ನ ಕಾರ್ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಆಟೋದಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಇರುವಾಗ ದಾರಿ ಮಧ್ಯ ಹೀಗಾಗೋಯ್ತು. ನಿನ್ನ ಫೇಸು, ನಿನ್ನ ವಯಸ್ಸು, ನೀನು ಹಾಕಿರೋ ಡ್ರೆಸ್ ಎಲ್ಲ ನೋಡಿದ್ರೆ ಎಂಥವನಿಗಾರು ತಲೆ ಕೆಡುತ್ತೆ. ಸರಿ, ಅವರೆಲ್ಲ ಹೋದ್ರಲ್ಲ, ಇನ್ನೊಂದು ಆಟೋ ತಗೊಂಡು ಮನೆಗೆ ಹೋಗು. ಅಯ್ಯೋ, ಬೇರೆ ಆಟೋದವರು ಇದೇ ರೀತಿ ಮಾಡಿಬಿಟ್ರೆ? ಏ ಲೂಸು, ಯಾರೋ 2-3 ಜನ ಕೀಚಕರಾಗಿದ್ರೆ ಇಡೀ ಆಟೋದವರೆಲ್ಲ ಕೌರವರಾಗಿರಲ್ಲ. ಇವತ್ತಿಗೆ ಬೆಂಗಳೂರು ತಕ್ಕಮಟ್ಟಿಗೆ ಸೇಫ್ ಆಗಿರೋದು ನಮ್ಮ ಆಟೋ ಅಂಟಮ್ಮಂದ್ರಿಂದಾನೆ. ಆದರೂ ಇವಾಗ ನಡೆದ ಇನ್ಸಿಡೆಂಟಿಂದ ನಾನು ಇನ್ನೂ ಆಚೆ ಬಂದಿಲ್ಲ. ಸೊ ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್, ನೀವೇ ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ? ರೀ, ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನಿಮ್ನ ಹೆಂಗ್ರಿ ಡ್ರಾಪ್ ಮಾಡ್ಲಿ ನಾನು? ಅಯ್ಯೋ, ನೀವು ಡ್ರಾಪ್ ಮಾಡಿ ಸರ್, ಆಮೇಲೆ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಅಕಸ್ಮಾತ್ ನೀವೇನಾದ್ರೂ ಡ್ರಾಪ್ ಮಾಡಿಲ್ಲ ಅಂದ್ರೆ ಆ ರೌಡಿಗಳು ಮತ್ತೆ ನನ್ನ ಹತ್ರ ಬಂದು. ಏ ನಿಲ್ಸು ನಿನ್ ಇಮ್ಯಾಜಿನೇಷನ್ನ. ನೀನ್ ಬಿಟ್ರೆ ಬಾಯಲ್ಲ ಡಡಿ ಪಿಕ್ಚರ್ ತೋರಿಸ್ತೀಯ. ಸರಿ, ಬಂದ್ ಕೂತ್ಕೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೇ, ಸರ್ಗೆಲ್ಲ ಕರಿಬೇಡ್ರಿ ನನ್ನ. ಮತ್ತೆ ಏನಂತ ಕರೀಲಿ? ಆದಿತ್ಯ ಅಂತ ಕರೀರಿ. ಓಕೆ ಆದಿ. ಪರವಾಗಿಲ್ಲ ಕಣ್ರಿ, ನಿಮ್ಗೆ ಇವ್ರನ್ನ ಗಲ್ಲಿನೋ ಗೊತ್ತು. ಇವರು ಆದಿತ್ಯ ಅಂತ. ಸಲಾಮ್ ಅಲೈಕುಂ. ವಾಲೇಕುಂ ಸಲಾಂ ಭಾಯ್. ನಿಮ್ದು ಗಾಡಿಗೆ ಪಂಚರ್ ಆಗಿದ್ದಾರೆ, ನಮಗೆ ನೋಡ್ತಾರೆ. ಅಯ್ಯೋ, ನಮ್ದಕ್ಕೆ ಏನೂ ಆಗಿಲ್ಲ, ಇವ್ರಿಗೆ ಕಾರಿಗೆ ಪಂಚರ್ ಆಗಿರೋದು. ಅರೆ ಬೇಟಾ, ಎಷ್ಟು ಸಾರಿ ಹೇಳಿದ್ದೇನೆ ನೀನು ಸ್ಟೆಪ್ ಇಟ್ಕೊಂಡು ಓಡಾಡು ಅಂತ. ನಮ್ದು ಮಾತೆ ಕೇಳಲ್ಲ ನೀನು. ಇನ್ಮೇಲೆ ನನಗೆ ಸ್ಟೆಪ್ನಿ ಪ್ರಾಬ್ಲಮ್ ಇರಲ್ಲ ಅಬ್ಬಾಜಾನ್. ऐसा ही क्या? खुदा भलाई करेगा. ನಮ್ದು ನಿಶಾ ಭೇಟಿಗೆ ನಿಮ್ದು ಇವತ್ತಿಂದ ನೋಡ್ಕೊಳ್ಬೇಕು. ಅವ್ರದ್ದು ಜವಾಬ್ದಾರಿಯಲ್ಲಿ ನಿಮ್ದು. ನೀವ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ. ಯಾರು ನೀವು? ಅವ್ರನ್ನ ಸಾಕು ತಂದೆ. ಓ, ಈ ಮದುವೆಗೆ ಶೋಭನ್ ಒಪ್ಸೋ ಸ್ವಲ್ಪ ಕಷ್ಟನೇ. ಆದ್ರೂ ಪರವಾಗಿಲ್ಲ, ಇವ್ರಿಗೋಸ್ಕರ ಸ್ವಲ್ಪ ರಿಸ್ಕ್ ತಗೊಂತೀನಿ. ಇವ್ರಿಗೆ ಯಾವಾಗ್ಲೂ ನಂದು ನನ್ನ ಮಕ್ಕಳದ ಯೋಚನೆ. ಮಕ್ಕಳ? ನಿಮ್ಗೆ ಮದುವೆ ಆಗಿರೋ ವಿಷಯ ನಂಗೆ ಹೇಳಲೇ ಇಲ್ಲ. ಮದ್ವೆ ಆಗಿದ್ರೆ ತಾನೇ ಹೇಳೋದು. ಮತ್ತೆ ಮಕ್ಕಳು? ಅದು ಹೇಗೋ ಆಯ್ತು. ಅಂದ್ರೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಹೊರಡನ್ವಾ ಅಬ್ಬಾಜಾನ್, ನಾವು ಹೋಗಿ ಬರ್ತೀವಿ. ಒಂದು ನಿಮಿಷ ಬಾಬಿಟಿ. ಎಲ್ಲೋ ರಾಂಗ್ ಕನೆಕ್ಷನ್ ಆದಂಗಿದೆಯಲ್ಲ ಗುರು. ಆದಷ್ಟು ಬೇಗ ಇಲ್ಲಿಂದ ಕಳ್ಸ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಫ್ಯೂಚರು, ನಮ್ಮ ಆರ್ತಿ ಟೀಚರ್ ಫ್ಯೂಚರು ಫುಲ್ ಟ್ರಾಜಿಡಿನೇ. ಹೋಗಿ ಬರ್ತೀನಿ ಅಬ್ಬಾಜಾನ್, ಬಾಯ್. ಹೊರಡನ್ವಾ? ಸಾರಿ ರೀ, ನಿಮ್ಮ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಿಮ್ಮ ಜೊತೆ ಬರೋಕ್ಕೆ ಮೀಟು ನನಗಿಲ್ಲ, ಆ ದೇವರು ಕೊಟ್ಟಿಲ್ಲ ರೀ. ನಾನು ಬಿಟ್ಬಿಟ್ರಿ. ಅಯ್ಯೋ ರೀ 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 ಪ್ಲೀಸ್ ಪ್ಲೀಸ್ ಪ್ಲೀಸ್, ನಂಗೆ ಒಂದೇ ಒಂದು ಅವಕಾಶ ಕೊಡ್ರಿ. ನನ್ನ ಕ್ಯೂಟ್ ಮಕ್ಳು ಫ್ಯೂಚರ್ಗೆ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಪ್ಲೀಸ್ ರೀ. ರೀ, ಇದನ್ ಬೈ ಒನ್ ಗೆಟ್ ಒನ್ ಫ್ರೀನಾ? ನಿಮ್ಮ ಮಕ್ಳು ಫ್ಯೂಚರ್ಗೋಸ್ಕರ ನನ್ನ ಪೈಸೆ ನಾನು ಮಾಡ್ಕೊಳ್ಳ. ಹೋಗ್ರಿ ರೀ. ಪ್ಲೀಸ್ ರೀ, ನೀವು ಒಂದ್ಸಲ ಬಂದು ನನ್ನ ಮಕ್ಳನ್ನ ನೋಡಿ. ನಿಮ್ಗೆ ಇಷ್ಟ ಆದ್ರೆ ನನ್ನ ಜೊತೆ ಇರೋಕೆ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನನ್ನ ದೇವ್ರನ್ನ ನಂಬ್ಕೊಂಡು ಇದ್ಬಿಡ್ತೀನಿ. ಏನಪ್ಪ ಮಾಡಲಿ ಈಗ? ಇವಳು ನನ್ನ ಹಿಂದೆ ಬಿದ್ದಾಗ ಒಳ್ಳೆ ಫ್ಲವರ್ ಸಿಕ್ಕಿದೆ ಅಂದ್ಕೊಂಡಿದ್ದೆ, ಆದರೆ ಇವಳು ಕಾಲಿಫ್ಲವರ್ ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಸ್ವಲ್ಪ ಮಿಸ್ ಆದರೆ ನಾನು ಮದುವೆ ಆಗದೇನೆ ಡಜನ್ ಮಕ್ಕಳಿಗೆ ತಂದೆ ಆಗೋದಂತೂ ಗ್ಯಾರಂಟಿ. ಆಂಜನೇಯ, ನನ್ನ ಬ್ರಹ್ಮಚಾರ್ಯನ ಕಾಪಾಡಪ್ಪ.
ನೀವೇನು ಯೋಚನೆ ಮಾಡ್ತಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡಿ. ನೀವು ನನ್ನ ಜೊತೆಗಿಲ್ಲದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಡ್ರಾಪ್ ಆದರೂ ಮಾಡ್ಬೋದಲ್ವಾ? ಬದುಕ್ತು ನನ್ನ ಜೀವ. ಜೈ ಹನುಮಾನ್. ಕೂತ್ಕೊಳ್ಳಿ. ನಾವೆಲ್ಲ ಆಟ ಆಡಕ್ಕೆ ಹೋಗೋಣ. ಓಕೆ, ಸಾರಿ. ಇಟ್ಸ್ ಓಕೆ. ಈ ಮಕ್ಕಳೆಲ್ಲ ಇವರೆಲ್ಲ ನನ್ನ ಥರನೇ ಅನಾಥ ಮಕ್ಕಳು. ಇವ್ರಿಗೂ ಅಪ್ಪ ಅಮ್ಮ ಯಾರೂ ಇಲ್ಲ, ನನಗೂ ಅಪ್ಪ ಅಮ್ಮ ಯಾರೂ ಇಲ್ಲ. ಅದಕ್ಕೆ ನಾನೇ ಈ ಮಕ್ಕಳಿಗೆ ಅಮ್ಮ ಆಗಿದ್ದೀನಿ. ಈ ಮಕ್ಕಳಿಗೇನೆ ನೀವು ಅಪ್ಪ ಆಗ್ತೀರಾ ಅಂತ ಕೇಳಿದ್ದು. ಪರವಾಗಿಲ್ಲ ರೀ, ನೀವು ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ. ತುಂಬ ದೊಡ್ಡ ಆಲೋಚನೆಗಳೇ ಇಟ್ಕೊಂಡಿದ್ದೀರಾ. ಈ ಮಕ್ಕಳಿಗೆಲ್ಲ ನನ್ನ ಕೈಲಾದ ಮಟ್ಟಿಗೆ ಒಂದು ಭವಿಷ್ಯ ಕಟ್ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೆ. ವರಿ ಮಾಡ್ಕೊಂಬೇಡ್ರಿ ನೀವು. ಇವತ್ತಿಂದ ಈ ಆದಿ ನಿಮ್ಮ ಜೊತೆ ಇದ್ದಾನೆ. ನಾವಿಬ್ಬರು ಸೇರ್ಕೊಂಡು ಇದನ್ನ ಮೇಂಟೈನ್ ಮಾಡೋಣ. ನಿಮಗೆ ನಾ ಸಾಥ್ ಕೊಡ್ತೀನಿ ರೀ. ಅದಷ್ಟು ಸುಲಭ ಅಲ್ಲ ಆದಿತ್ಯ. ನಮ್ಮ ಶಿಶು ವಿಹಾರದ ಮೇಲೆ ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ. ಅಂದರೆ ಈ ಮಕ್ಕಳಿಗೆಲ್ಲ ಆಶ್ರಯ ನೀಡಿರೋ ಈ ಜಾಗ ಕಿತ್ಕೊಳ್ಳೋದಕ್ಕೆ ಯಾವುದೋ ಸಂಚು ನಡೀತಾ ಇದೆ. ಯಾರು ಸಂಚು ಮಾಡ್ತಿರೋದು? ಯಾವಾಗ ಖಾಲಿ ಮಾಡ್ತೀಯ ಜಾಗನ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಜಾಗ ಬಿಟ್ಕೊಡಲ್ಲ. ಇನ್ನೂ ಚಿಕ್ಕ ವಯಸ್ಸು ನಿಂದು, ನೋಡೋಕ್ ಚೆನ್ನಾಗಿದ್ಯಾ. ಎಲ್ಲ ರೀತಿನಲ್ಲೂ ನಿನಗೆ ಸೂಟ್ ಆಗೋಂಥ ಹುಡುಗನ್ ನೋಡಿ ಮದುವೆ ಆಗು. ನಿಂದೆ ಅಂತ ಮಕ್ಕಳಾಗ್ತವೆ. ಆಗ ಯಾವ ವಿಷಯಕ್ಕೆ ಯಾರ ಜೊತೆ ಬೇಕಾದ್ರೂ ಯುದ್ಧ ಮಾಡು, ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನ ಬಿಟ್ಟು ಕಂಡ್ ಮಕ್ಳಿಗೋಸ್ಕರ ಕರ್ಣೆ ತೋರ್ಸಕ್ ಹೋಗಿ ನಿನಗ್ ನೀನೇ ಕೊನೆಗಲ್ಲ ತಂದ್ಕೋಬೇಡ. ಈ ಜಾಗದಲ್ಲಿ ನನ್ನ ಹೆಸರಲ್ಲಿ ಒಂದು ಕಾನ್ವೆಂಟ್ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಯಾರೇ ಅಡ್ಡಿ ಆದ್ರೂ ಅವ್ರನ್ನ ಹರಿಶ್ಚಂದ್ರ ಘಾಟಕ್ಕೆ ಕಳ್ಸೋದಕ್ಕೂ ನಾನು ರೆಡಿ.
ಹೇಳಿದ್ದು ಅರ್ಥ ಆಯ್ತು ಅನ್ಕೋತೀನಿ. ಇನ್ನು 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನಾಗೆ ಬಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಬೇಕು. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ಡೆತ್ ಸರ್ಟಿಫಿಕೇಟ್ಗೆ ನೀನು ಸೈನ್ ಹಾಕಬೇಕಾಗತ್ತೆ. ಈ ಅರ್ಪಿತಾ ಅನ್ನೋಳು ತುಂಬ ಡೇಂಜರಸ್ ಲೇಡಿ ಆದಿ. ಅವಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈ ಅರ್ಪಿತಾ ಅಂದ್ರೆ ಯಾರು? MLA ಸೂರ್ಯ ಅವ್ರಿಗೆ ತುಂಬ ಬೇಕಾದವ್ರಂತೆ. ಸೂರ್ಯ ಸರ್ದೇನು ತಪ್ಪಿಲ್ಲ. ಅದು ಏನಾಯ್ತು? ಶಿಶುವೀರ ತಂಟೆಗೆ ಯಾರೇ ಬಂದ್ರು ನಾನ್ ಬಿಡಲ್ಲ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಐ ಡೋಂಟ್ ಕೇರ್. ಇಲ್ಲಿಗೆ ಬಂತು ನಿನ್ನ ಸಾಕ್ಷಿ ಲವ್ ಸ್ಟೋರಿ. ಇನ್ನೊಂದು ಸ್ವಲ್ಪ ದಿವಸ ಡ್ಯಾಡ್ ಕ್ಲೈಮ್ಯಾಕ್ಸಿಗೆ ಬರುತ್ತೆ. ಆಮೇಲೆ ಅಪ್ಪನ್ನ ಮಗಳ ಮೂಲಕ ರಿಮೋಟ್ ಕಂಟ್ರೋಲ್ ಮಾಡ್ಕೋಬಹುದು. ನಿಮ್ಗೆ ಯಾವ ಚಾನಲ್ ಬೇಕೋ ಅದನ್ನು ಹಾಕಬಹುದು. ಆದರೆ ಈಗ ಸಾಕ್ಷಿ ನನ್ನ ಚಾನಲ್ನ ಚೇಂಜ್ ಮಾಡೋ ಥರ ಇದ್ದಾಳೆ. ಏನು ಹೇಳ್ತಾ ಇದ್ದೀರಾ ಡ್ಯಾಡ್? ಬಂಡೇರಾಮನ ಕೇಸ್ನಲ್ಲಿ ಈಗ ಸಾಕ್ಷಿ ಹೇಳಿಬಿಟ್ರೆ ಆ ಸೂರ್ಯನ ಮಗ ಮತ್ತೆ ನನ್ನ ಹಿಂದೆ ಬೀಳ್ತಾನೆ. ಈ ಕೇಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಗೊತ್ತಾದರೆ ಮೀಡಿಯಾದವರೆಲ್ಲ ಅದನ್ನು ದೊಡ್ಡ ನ್ಯೂಸ್ ಮಾಡ್ತಾರೆ. ನೀನು ಹೇಗಾದರೂ ಮಾಡಿ ಈ ಕೇಸ್ನಿಂದ ಸಾಕ್ಷಿ ಡ್ರಾಪ್ ಆಗುವಾಗ ಮಾಡಬೇಕು. ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗತ್ತೆ. ಡೋಂಟ್ ವರಿ ಡ್ಯಾಡ್, ಆ ಸಾಕ್ಷಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೂ ಎಂಟ್ರ್ ಆಗಬಾರ್ದು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಗುಡ್. ನೀನು ಅಷ್ಟು ಮಾಡಿಬಿಟ್ರೆ ನನಗೆ ತುಂಬ ರಿಲೀಫ್ ಆಗತ್ತೆ. ಒಂದು ಕಡೆಗೆ ಆ ಸೂರ್ಯ, ಇನ್ನೊಂದು ಕಡೆಗೆ ಆ ಆರ್ಯ, ಇಬ್ರು ತುಂಬ ಟೆನ್ಷನ್ ಕೊಡ್ತಾ ಇದ್ದಾರೆ. ಕೂಲ್ ಡ್ಯಾಡ್, ಇನ್ನು ಮುಂದೆ ನಿಮ್ಮ ಟೆನ್ಷನ್ ನನ್ನ ಟೆನ್ಷನ್. ಡೋಂಟ್ ವರಿ. ಆ ಸಾಕ್ಷಿನ ನಮ್ಮ ಕಡೆ ಮಾಡಿಕೊಂಡ್ರೆ ಅಪ್ಪ ಮಗ ಇಬ್ಬರು ಬಾಲ ಮುದ್ರಕೊಂಡು ಬರ್ತಾರೆ. ಅವರಿಬ್ರಿಗೂ ಸಾಕ್ಷಿ ಅಂದರೆ ಪ್ರಾಣ. ಸಾಕ್ಷಿ ನಮ್ಮೋಳಾದರೆ ಅವರಿಬ್ರು ಪ್ರಾಣನೂ ನಮ್ಮ ಕೈಲಿದ್ದ ಹಾಗೆ ಅಲ್ವಾ? ಗುಡ್, ವೆರಿ ಗುಡ್. ಡ್ಯಾಡ್, ಆಮೇಲೆ ಇನ್ನೊಂದು ವಿಷಯ,
ನಮ್ಮ ಸ್ಕೂಲಲ್ಲಿ ಆರ್ತಿ ಅಂತ ಒಬ್ಬರು ಸೀನಿಯರ್ ಟೀಚರ್ ಇದ್ದಾರೆ. ನಾನು ಅವತ್ತು ಸಾಕ್ಷಿದು ಸ್ಕೂಲ್ ಫೋಟೋ ನೋಡ್ತಿದ್ದೆ. ಅವ್ರು ಅದನ್ನು ನೋಡಿ ತುಂಬ ಎಮೋಷ್ನಲ್ ಆಗಿಬಿಟ್ರು. ಸಾಕ್ಷಿ ನನ್ನ ಮಗಳು ಅಂದರು. ಆಮೇಲೆ ಇಲ್ಲ ಮಗಳ ಥರ ಅಂದರು. ಆಮೇಲೆ ಇಲ್ಲ ನಾನು ಸಾಕ್ಷಿಗೆ ಚಿಕ್ಕಂದಲ್ಲಿ ಟ್ಯೂಷನ್ ಹೇಳ್ಕೊಡ್ತಿದ್ದೆ ಅಂತಂದರು. ಏನೋ ಅವ್ರ ನಡವಳಿಕೆನೇ ಒಂಥರ ವಿಚಿತ್ರವಾಗಿದೆ ಡ್ಯಾಡ್. ಯಾವ ಟ್ಯೂಷನ್ ಟೀಚರು ತನ್ನ ಸ್ಟೂಡೆಂಟನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಲ್ಲ. ಈ ಸಾಕ್ಷಿ ನೋಡಿದ್ರೆ ತನ್ನ ತಾಯಿ ತನ್ನ ಬಿಟ್ಟು ಹೋಗಿ 20 ವರ್ಷ ಆಯಿತು ಅಂತಿರ್ತಾರೆ. ಈ ಸಾಕ್ಷಿಗೂ ಆ ಆರ್ತಿ ಟೀಚರ್ಗೂ ಆ MLA ಸೂರ್ಯ ಅವ್ರಿಗೂ ಏನೋ ಒಂದು ಲಿಂಕ್ ಇದೆ ಡ್ಯಾಡ್. ಆ ಲಿಂಕ್ ಏನು ಅಂತ ನಾವು ಪತ್ತೆ ಮಾಡಿದ್ರೆ ಆ MLA ಸೂರ್ಯನ ಜುಟ್ಟು ನಮ್ಮ ಕೈಗೆ ಬಂದ ಹಾಗೆ. ಆರ್ಯ, ಆ ಆ್ಯಸಿಡ್ ಹಾಕಿದ ರೌಡಿ ವಿಚಾರಣೆ ಏನಾಯ್ತು? ಅವನು ಚಿದಂಬರಂ ಕಡೆಯವನು ಅಂತ ಒಪ್ಕೊಂಡ? ಇಲ್ಲ ಡ್ಯಾಡ್, ಅವನನ್ನು ಎಷ್ಟು ಹೊಡೆದ್ರು ಚಿದಂಬರಂ ಕಡೆಯವನು ಅಂತ ಒಪ್ಕೊಳ್ತಾನೆ ಇಲ್ಲ. ಅವನೇನಾದ್ರೂ ಬಾಯ್ ಬಿಟ್ರೆ ಚಿದಂಬರಂ ಮೇಲೆ ಕೇಸ್ ಹಾಕಿ ತಕ್ಷಣ ಅರೆಸ್ಟ್ ಮಾಡ್ತಿದ್ದೆ. ಆಗ ನಮಗ್ ತೊಂದರೆ ಮಾಡಕ್ಕೆ ಅವ್ನು ಯಾವತ್ತೂ ಧೈರ್ಯ ಮಾಡ್ತಿರ್ಲಿಲ್ಲ. ಆದ್ರೆ ಚಿದಂಬರಂ ಹತ್ರ ಕೆಲಸ ಮಾಡ್ತಿದ್ದಾನೆ ಅನ್ನೋದಕ್ಕೆ ನಂತರ ಒಂದು ಇಂಡೈರೆಕ್ಟ್ ಪ್ರೂಫ್ ಇದೆ. ಆದ್ರೆ ಚಿದಂಬರಂನ ಎಂಕ್ವೈರಿ ಮಾಡಕ್ ಹೋದಾಗ ಮುಂಚೆ ಇಲ್ಲಿ ಕೆಲಸ ಮಾಡ್ತಿದ್ದ, ಈಗ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟ. ಸೊ ಚಿದಂಬರಂನ ಟಚ್ ಕೂಡ ಮಾಡಕ್ ಆಗ್ತಿಲ್ಲ ಈಗ. ಅವನು ಇವತ್ತಲ್ಲ ನಾಳೆ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಸಿಕ್ಬಿದ್ದೇ ಬೀಳ್ತಾನೆ. ಒಂದು 100 ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿದೆ. ನಾನು ಅದನ್ನೇ ಅನ್ಕೊಂಡೆ ಡ್ಯಾಡ್. ಚಿದಂಬರಂ ನನ್ನ ಕೈಲಿ ಸಿಕ್ಕಾಕೊಳ್ಳೇಬೇಕು. ಈಗ ಬಂಡೆರಾಮನ್ ಒಳಗೆ ಕಳಿಸ್ತೀನಿ. ಸಾಕ್ಷಿ, ನಾಡ್ದವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಏನು ಕೆಲಸ ಇಟ್ಕೊಳ್ಬಾರ್ದು, ವಿಟ್ನೆಸ್ ಆಗಿ ಬರ್ಬೇಕಾಗುತ್ತೆ. ನಾನು ಕೋರ್ಟಿಗೆ ಬರ್ಬೇಕಾಗತ್ತಾ? ಸಾಕ್ಷಿ ಕೋರ್ಟಿಗೆ ಬರಲೇಬೇಕಾ? ಹೌದು ಡ್ಯಾಡ್, ಸಾಕ್ಷಿ ತಾನೇ ಮೇನ್ ವಿಟ್ನೆಸ್ಸು. ಸಾಕ್ಷಿ ನನ್ನ ಮೇಲೆ ಆಸಿಡ್ ಹಾಕಕ್ಕೆ ಪ್ರಯತ್ನ ಪಟ್ಟ ಅಂತ ಸ್ಟೇಟ್ಮೆಂಟ್ ಕೊಟ್ರೇನೆ ಕೇಸ್ ನಿಲ್ಲೋದು. ಸಾಕ್ಷಿಯಲ್ಲಿ ಬರದೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಡ್ಯಾಡ್. ಯಾಕೆ? ಸಾಕ್ಷಿ ಕೋರ್ಟಿಗೆ ಬರೋದಕ್ಕೆ ಏನು ತೊಂದರೆ? ಚಿದಂಬರಂ ಕಡೆಯವನು ನನ್ನ ಮಗಳ ಮೇಲೆ ಆ್ಯಸಿಡ್ ಹಾಕಕ್ಕೆ ಬಂದ ಅಂತ ಮೀಡಿಯಾದವ್ರಿಗೆ ಗೊತ್ತಾದರೆ ಅದನ್ನೇ ದೊಡ್ಡ ಸುದ್ದಿ ಮಾಡಿ ದಿನಪೂರ್ತಿ ಬ್ರೇಕಿಂಗ್ ನ್ಯೂಸ್ ಅಂತ ಅದನ್ನೇ ತೋರಿಸ್ತಾ ಇರ್ತಾರೆ. ಅದರಿಂದ ಸಾಕ್ಷಿ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಅವಳು ಕೋರ್ಟಿಗೆ ಬರೋದು ಬೇಡ. ಡ್ಯಾಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸಾಕ್ಷಿ ಕೋರ್ಟಿಗೆ ಬರಲಿಲ್ಲ ಅಂದರೆ ಬಂಡೆರಾಮಂಗೆ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ. ಐ ನೋ, ಆದರೆ ಸಾಕ್ಷಿನ ಕಳಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣೋ. ನೀವೊಬ್ಬರು ಪೊಲಿಟಿಷಿಯನ್ ಆಗಿ ಹೀಗೆ ಇಮೋಷನಲ್ ಆಗಿ ಯೋಚನೆ ಮಾಡೋದು ತಪ್ಪು ಡ್ಯಾಡ್. ನೋಡು ಆರ್ಯ, ಸಾಕ್ಷಿಗೆ ನಾನು ಮೊದಲು ತಂದೆ, ಆಮೇಲೆ ಪೊಲಿಟಿಷಿಯನ್. ಹೌದು ಆರ್ಯ, ನಿಮ್ಮ ತಂದೆ ಹೇಳ್ತಿರೋದು ನಿಜ ಅಂತ ನನಗೂ ಅನ್ನಿಸ್ತಿದೆ. ಸಾಕ್ಷಿ ಬಗ್ಗೆ ಪೇಪರ್ನಲ್ಲಿ ಏನೇನೋ ಸುದ್ದಿಗಳು ಬಂದರೆ ಮುಂದೆ ಅವಳ ಮದುವೆಗೆ ತೊಂದರೆ ಆಗುತ್ತೆ. ಸಾರಿ ಬ್ರದರ್, ಇದೊಂದು ವಿಷಯದಲ್ಲಿ ನಾನು ಹೆಲ್ಪ್ಲೆಸ್. ಸೂಪರ್ ಟೀ. ಇಂಥ ಟೀ ನಾನು ಎಲ್ಲೂ ಕುಡ್ದೇ ಇರ್ಲಿಲ್ಲ. ಇನ್ಮೇಲೆ ಟೀ ಕುಡಿಬೇಕು ಅಂತ ಅನ್ಸಿದ್ರೆ ಇಲ್ಲೇ ಬಂದ್ಬಿಡ್ತೀನಿ. ಅದಕ್ಕೇನು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ರಿ, ಯಾರು ಬಂದ್ರೆ ಟೀ ತರ್ಸ್ಕೊಟ್ಬಿಡ್ತೀರಾ? ಹಾಯ್ ಆರ್ಯ. ನಿಮ್ಗೆ ಕೇಳ್ತಿರೋದು. ಸರ್, ಟ್ರಿಬಲ್ ರೈಡು, ಕಮಿಷನರ್ ಸಾಹೇಬ್ರು ಫೋನು, ಅದಕ್ಕೆ ಮತ್ತೆ ಕಿರಿಕ್ ಮಾಡಬಾರ್ದು ಅಂತ ಟೀ ತರಿಸ್ಕೊಟ್ಟೆ ಅಷ್ಟೇ ಸರ್. ಕಮಿಷನರ್ ಸಾಹೇಬ್ರು ಮನೇಲಿ ತೋರಿಸೋ ದರ್ಬಾರ್ ಇಲ್ಲಿ ತೋರಿಸ್ಬೇಡ, ಅವೆಲ್ಲ ನಡೆಯಲ್ಲ.
ಹತ್ರ ಏನಿದೆಯೋ ಅದನ್ನೇ ತಾನೇ ತೋರ್ಸಕ್ಕಾಗೋದು. ನನ್ನ ಸ್ಟೈಲೇ ಹಿಂಗೆ ಅಲ್ವಾ ಆರ್ಯ? ಇವತ್ತು ಮನೇಲಿ ನೋಡಿಲ್ವಾ? ಜಾಸ್ತಿ ಹಾರಾಡ್ಬೇಡ. ಅವತ್ತೇ ಕಮಿಷನರ್ ಸಾಹೇಬ್ರಿಗೆ ನಿನ್ನ ವಿಷಯ ಹೇಳಿದಿದ್ರೆ ತಕ್ಷಣ ಕೆಲಸದಿಂದ ತೆಗೆದು ಆಚೆ ಆಗ್ತಿದ್ರು. ಓಹೋ, ಆಮೇಲೆ ನೋಡು, ಏನೋ ಬಡವ್ರ ಮನೆ ಹುಡುಗಿ ಮನೆ ಕೆಲಸ ಮಾಡ್ಕೊಂಡು ಓದ್ತಿದ್ದಾಳೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ ಮಿಸ್ಟರ್ ಆರ್ಯ, ನನ್ನನ್ನ ಕಮಿಷನರ್ ಮನೆ ಕೆಲಸದಿಂದ ತೆಗ್ದಾಕಕ್ಕೆ ನಿಮ್ಮಿಂದ ಅಲ್ಲ, ಕಮಿಷನರಿಂದನೂ ಸಾಧ್ಯ ಇಲ್ಲ. ಗಾಟ್ ಇಟ್? ನೀವೇನ್ರಿ ನನಗೆ ಹೆಲ್ಪ್ ಮಾಡೋದು? ಸುಮ್ಮನೆ ಎದ್ದೋಗಿ ಇಲ್ಲಿಂದ. ನನಗೆ ಹೆಲ್ಪ್ ಮಾಡ್ತಾರಂತೆ. ಒಂದು ನಿಮಿಷ ಬನ್ನಿ. ಇವನನ್ನ ಚೆನ್ನಾಗಿ ನೋಡ್ಕೊ.